I'm here to explain about Mackey's iPharma. So Mackey's iPharma is India's first integrated healthcare network. So ನೀವು ಪ್ರಾಬ್ಲಿ ಕನ್ನಡಕ ತೊಗೊಳೋದಕ್ಕೆ ಒಂದು ಸ್ಟೋರ್ಗೆ ಹೋಗ್ತೀರಾ, ಮೆಡಿಸಿನ್ ತೊಗೊಳೋದಕ್ಕೆ ಒಂದು ಸ್ಟೋರಿಗೆ ಹೋಗ್ತೀರಾ, ಡಯಾಗ್ನೋಸ್ಟಿಕ್ ಚೆಕ್ ಮಾಡಿಸ್ಕೊಳೋದಕ್ಕೆ ಒಂದು ಸ್ಟೋರಿಗೆ ಹೋಗ್ತೀರಾ. ಸೊ ವಾಟ್ ಇಫ್ ಎಲ್ಲನೂ ಒಂದೇ ಸ್ಟೋರಲ್ಲಿ ಈ ಸರ್ವೀಸಸ್ ನಿಮಗೆ ಅವೈಲಬಲ್ ಇತ್ತಂತಂದರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಒಂದು ವರ್ಟಿಕಲಿಂದ ಇನ್ನೊಂದು ವರ್ಟಿಕಲ್ಗೆ ಹೋದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಎಲ್ಲ ನೆಟ್ವರ್ಕ್ ಆಫ್ ಹೆಲ್ತ್ ಕೇರ್ ಒಂದು ರೂಫಲ್ಲಿ ತರೋಂಥದ್ದು ಒಂದು ಡ್ರೀಮ್ ಆಗಿತ್ತು ಮಾಧವ್ ಅವ್ರದ್ದು. ಪ್ರತಿಯೊಂದು ಏನು ಸರ್ವೀಸಸ್ ಇದೆ ಅದು ಅಫೋರ್ಡಬಲ್ ಆಗಿ ಆಕ್ಸೆಸಬಲ್ ಆಗಿ ಈಸಿಯಾಗಿ ಸಿಗಬೇಕು ಅನ್ನೋದು ಈ ಮನುಷ್ಯನ ಡ್ರೀಮ್ ಇತ್ತು. ಸೊ ದಟ್ಸ್ ವೈ ವಿ ಆರ್ ಲಾಂಚಿಂಗ್ ಮ್ಯಾಕೀಸ್ iPharma. ಸೊ ಮ್ಯಾಕೀಸ್ iPharmaದಲ್ಲಿ ಏನು ಪ್ರಾಬ್ಲಮ್ ಇದೆ ಇಂಡಿಯಾದಲ್ಲಿ, ಇದು ಬರೀ ಎಲ್ಲ ದೊಡ್ಡ ಬ್ರ್ಯಾಂಡ್ಸು ಏನು ಮಾಡ್ತಾರೆ, ದೊಡ್ಡ ಸಿಟೀಸ್ನ ಟಾರ್ಗೆಟ್ ಮಾಡ್ತಾರೆ. ಬೆಂಗಳೂರು, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ. ಯಾಕೆ? ತುಮಕೂರಿನಲ್ಲಿರೋರು ಜನ ಅಲ್ವಾ, ಅವರಿಗೆ ಈ ಸರ್ವಿಸಸ್ ಸಿಗಬಾರ್ದಾ? ಶಿವಮೊಗ್ಗದಲ್ಲಿರೋರಿಗೆ ಸಿಗಬಾರ್ದಾ? ಹಾಸನದಲ್ಲಿರೋರು ಸಿಗಬಾರ್ದಾ? ಬೇಲೂರಲ್ಲಿರೋರು ಸಿಗಬಾರ್ದಾ? ಎವ್ರಿ ಒನ್ ಡಿಸರ್ವ್ಸ್ ಗುಡ್ ಹೆಲ್ತ್. ಎಲ್ಲರಿಗೂ ಉತ್ತಮ ಆರೋಗ್ಯ ಸೇವೆ ಸಿಗಬೇಕು. ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಮ್ಯಾಕೀಸ್ iPharmaದಲ್ಲಿ. ಈ ಎಲ್ಲ ಸರ್ವೀಸಸ್ಸು ನಿಮ್ಮ ಊರಿನಲ್ಲಿ, ನಿಮ್ಮ ಹೋಬಳಿ ಲೆವೆಲ್ನಲ್ಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಜೀವಗಳು ಸೇವ್ ಆಗ್ತದೆ. ಸೊ ಈ ಉದ್ದೇಶದಿಂದ ವಿ ಆರ್ ಲಾಂಚಿಂಗ್ ಮ್ಯಾಕೀಸ್ iPharma. ನಿಮ್ಮೂರಿನಲ್ಲಿ ಎಷ್ಟು ಆಪ್ಟಿಕಲ್ ಸ್ಟೋರ್ ಇದೆ, ಎಷ್ಟು ಡಯಾಗ್ನೋಸ್ಟಿಕ್ ಸ್ಟೋರ್ ಇದೆ, ಎಷ್ಟು ಮೆಡಿಕಲ್ ಸ್ಟೋರ್ ಇದೆ. 40 ವರ್ಷ ಆದ ನಂತರ ಅಂತೂ ಕನ್ನಡಕ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಕಣ್ಣಿನ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ, ಕನ್ನಡಕದ ಅವಶ್ಯಕತೆ ಇದೆ. ಸೊ ನಿಮ್ಮೂರಿನಲ್ಲಿನೇ ಮ್ಯಾಕೀಸ್ iPharma ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಡಯಾಬಿಟೀಸ್ ಯಾವಾಗ ನಾವು ಡಿಟೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಓನ್ಲಿ ನೀವು ಡಯಾಗ್ನೋಸ್ಟಿಕ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ್ಲೇ ಗೊತ್ತಾಗೋದು. ಮನೆ ಹತ್ರ ಬಂದಾಗಲೇ ನೀವು ಬ್ಲಡ್ ಟೆಸ್ಟ್ ಮಾಡಿ ಡಯಾಬಿಟೀಸ್ ಇದೆ ಇಲ್ಲ ಅಂತ ಗೊತ್ತಾಗೋದು. ಏನು ಮಾಡ್ತಾಯಿದ್ದೀವಿ ನಾವು? ಆಪ್ಟಿಕಲ್ಸ್, ಫಾರ್ಮಸಿ, ಡಯಾಗ್ನೋಸ್ಟಿಕ್ ಮತ್ತು ಡಾಕ್ಟರ್ ಕ್ಲಿನಿಕ್, ಈ ಎಲ್ಲನೂ ಅಂಡರ್ ಒನ್ ರೂಫ್. ಈ ಒಂದು ಸ್ಲೈಡ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಈ ವಿಡಿಯೋದಲ್ಲಿ ಅಂದರೆ, ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಥವಾ ನೀವು ಯಾವುದೋ ತಾಲೂಕು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಎಷ್ಟು ಉದ್ದ ಕ್ಯೂ ಇರುತ್ತೆ, ಎಷ್ಟು ಲೈನ್ ಇರುತ್ತೆ. ಯಾರು ಇವಾಗ ಎವ್ರಿ ಒನ್ ಹ್ಯಾಸ್ ಟೈಮ್ ಲಿಮಿಟೇಷನ್ಸ್, ಯು ರೆಸ್ಪೆಕ್ಟ್ ದಟ್ ಟೈಮ್. ಸೊ ಆ ಟೈಮ್ ಅಲ್ಲಿ ವೇಸ್ಟ್ ಮಾಡೋ ಬದಲು ಮ್ಯಾಕೀಸ್ iPharmaದಲ್ಲಿ ಪ್ರತಿಯೊಂದು ಸರ್ವೀಸಸ್ ನಿಮಗೆ ರೆಸ್ಪೆಕ್ಟ್ಫುಲಿ ವಿತ್ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ನಿಮಗೆ ಸಿಗ್ತದೆ. ಸೊ ಆಪ್ಟಿಕಲ್, ಡಯಾಗ್ನೋಸ್ಟಿಕ್, ಫಾರ್ಮಸಿ ಆ್ಯಂಡ್ ಕ್ಲಿನಿಕ್ ಕನ್ಸಲ್ಟೇಷನ್ ಅಂಡರ್ ಒನ್ ರೂಫ್. ನೋಡಿ, ಈಗ ನಿಮ್ಮದು ಯಾವುದಾದ್ರು ಆಪ್ಟಿಕಲ್ ಸ್ಟೋರ್ಗೆ ಹೋದರೆ ನಿಮಗೆ ಕನ್ನಡಕದ ರೀತಿ ಸರ್ವಿಸಸ್ ಮಾತ್ರ ಸಿಗುತ್ತೆ. ಫಾರ್ಮಸಿಗೆ ಹೋದರೆ ನಿಮಗೆ ಫಾರ್ಮಸಿ, ಸರ್ಜಿಕಲ್ಸ್ ಸಿಗುತ್ತೆ. ಡಯಾಗ್ನೋಸ್ಟಿಕ್ ಹೋದರೆ ಓನ್ಲಿ ಡಯಾಗ್ನೋಸ್ಟಿಕ್ ಸರ್ವಿಸ್ ಸಿಗುತ್ತೆ. ಮ್ಯಾಕೀಸಲ್ಲಿ ಈ ಪ್ರತಿಯೊಂದು ಸರ್ವಿಸಸ್ ಸಿಗುತ್ತೆ. ಐವೇರ್ ಗ್ಲಾಸಸ್ಸು, ಕಂಪ್ಯೂಟರ್ ಗ್ಲಾಸಸ್, ಕಾಂಟ್ಯಾಕ್ಟ್ ಲೆನ್ಸ್, ಐ ಟೆಸ್ಟ್. ಫ್ರೀಕ್ವೆಂಟಾಗಿ ವಿಲೇಜ್ ಕ್ಯಾಂಪ್ಸಸ್ ಇರುತ್ತೆ. ಸಪೋಸ್ ನೀವು ಸ್ಟೋರ್ಗೆ ಬರೋಕ್ಕಾಗೋದಿಲ್ಲ, ನಾವು ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋವಂಥದ್ದು ಮ್ಯಾಕೀಸ್ iPharmaದು ಒಂದು ಉದ್ದೇಶ ಆಗಿರುತ್ತೆ. ಮ್ಯಾಕೀಸ್ iPharma ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಲ್ಸೋ ಅಂತ ಕೂಡ ಹೇಳ್ಬೋದು. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಬೇಕಂತ ಹೇಳಿದ್ರೆ ಆರ್ಗನೈಸ್ಡ್ ಆಗಬೇಕು. ಹೇಗೆ ಆರ್ಗನೈಸ್ಡ್ ಆಗಬೇಕಂತ ಹೇಳಿದ್ರೆ ಸಿಸ್ಟಮೆಟಿಕ್ ಆಗಬೇಕು. ಯು ಶುಡ್ ಕ್ವೆಶ್ಚನ್ ದ ಡಾಕ್ಟರ್, ಸರ್ ಇದು ಯಾವ ಮೆಡಿಸಿನ್ನು, ನಾನು ಯಾಕೆ ಅಲ್ಲೇ ತೊಗೋಬೇಕು ಅಂತ. ಸೊ ಸ್ಟಿಲ್ 60% ಈಸ್ ಅನ್ಟ್ಯಾಪ್ಡ್. ಆ ಮಾರ್ಕೆಟ್ ಇನ್ನು ಯಾರು ಟಚ್ ಮಾಡೋಕ್ಕಾಗಿಲ್ಲ. 75% ಆಫ್ ಆಪ್ಟಿಕಲ್ ಸ್ಟೋರ್ ಆಲ್ಸೋ ಈಸ್ ನಾಟ್ ಆರ್ಗನೈಸ್ಡ್. ನಿಮಗೆಲ್ಲ ಇತ್ತೀಚೆಗೆ ಗೊತ್ತಿರುತ್ತೆ, ಒಂದು ದೊಡ್ಡ ಬ್ರ್ಯಾಂಡ್ ಕಾರ್ಟ್ ಬ್ರ್ಯಾಂಡು 85,000 crore ನೆಟ್ವರ್ತ್ ಆಗಿ ಇಂಡಿಯಾದಲ್ಲೇ ಟಾಪ್ ಆಪ್ಟಿಷಿಯನ್ಸ್ ಅಂತ ಹೆಸರು ಮಾಡಿದ್ರು. ಅದೇ ಥರ ಇನ್ನು 10 cart.coms ಇಂಡಿಯಾದಲ್ಲಿ ಬರುವಂಥ ಅವಕಾಶಗಳಿದ್ದಾವೆ. ನೆಕ್ಸ್ಟ್ ವಿ ಕುಡ್ ಬಿ ಒನ್ ಆಫ್ ದಟ್. ಮ್ಯಾಕೀಸ್ iPharma ಇಸ್ ಒನ್ ಆಫ್ ದಟ್. ಡಯಾಗ್ನೋಸ್ಟಿಕ್ ಆಲ್ಸೋ. ಡಯಾಗ್ನೋಸ್ಟಿಕ್ಕು ಬರೀ ಸಿಟಿಜನ್ಗಳಿಗೆ ಫೋಕಸ್ ಮಾಡ್ಕೊಂಡಿದ್ದಾರೆ, ಹಳ್ಳಿಗಳಿಗೆ ಇನ್ನೂ ರೀಚ್ ಆಗಿಲ್ಲ. ಹೋಬಳಿ ಲೆವೆಲಲ್ಲಿ ಇನ್ನೂ ಡಯಾಗ್ನೋಸ್ಟಿಕ್ ಲ್ಯಾಬ್ ಸೊಫಿಸ್ಟಿಕೇಟೆಡ್ ಆಗಿ ಬಂದಿಲ್ಲ. ಸೊ ನಾವು ಡಯಾಗ್ನೋಸ್ಟಿಕ್ ಒಂದನ್ನೇ ಫೋಕಸ್ ಮಾಡ್ತಾ ಇಲ್ಲ. ಆ ಒಂದು ಮ್ಯಾಕೀಸ್ iPharma ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ಎಲ್ಲ ಆ ಸರ್ವೀಸಸ್ಗಳು ಕೂಡ ಒಟ್ಟಿಗೆ ಮಾಡಿ ಇನ್ನು ಫ್ಯೂಚರಲ್ಲಿ ಹೋಗ್ತಾ ವಿ ಹ್ಯಾವ್ ಎ ಪ್ಲ್ಯಾನ್ಸ್ ಆಫ್ ಆ್ಯಡಿಂಗ್ ಡೆಂಟಲ್ಲು, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸು, ಏನೇನು ಪಾಸಿಬಲ್ ಹೆಲ್ತ್ ಕೇರ್ ಏನೇನು ಬರುತ್ತೆ ಅದನ್ನೆಲ್ಲ ಮ್ಯಾಕೀಸ್ iPharmaದಲ್ಲಿ ಹಾಕ್ಕೊಂಡು ಹೋಗ್ತಾ ಹೋಗ್ತೀವಿ. ಸೊ
ಎನಿ ಆಪ್ಟಿಕಲ್ ಬಿಸ್ನೆಸ್ ನೀವು ಹಳ್ಳಿ ಲೆವೆಲಿಂದ ಹಿಡಿದು ಸಿಟಿ ಲೆವೆಲಲ್ಲಿ ಹೋಗಿದ್ರೆ 2 ಲ್ಯಾಕ್ ರುಪೀಸಿಂದ ಹಿಡಿದು 10-15 ಲ್ಯಾಕ್ ರುಪೀಸ್ವರೆಗೂ ಆಪ್ಟಿಕಲ್ ಬಿಸ್ನೆಸ್ಸು ಮಾಡ್ತಾರೆ ಆನ್ ಆನ್ ಆ್ಯಾವ್ರೇಜಲ್ಲಿ. ಮೆಡಿಕಲ್ ಸ್ಟೋರು ಅಷ್ಟೇ 5 ಲಕ್ಷದಿಂದ 15 ಲಕ್ಷ 20 ಲಕ್ಷವರೆಗೂ ಪ್ರತಿ ತಿಂಗಳು ಬಿಸ್ನೆಸ್ ಮಾಡೋಂಥ ಆಪರ್ಚುನಿಟಿ ಇರುತ್ತೆ. ಡಯಾಗ್ನೋಸ್ಟಿಕ್ಕು 1.5 ಲಕ್ಷ 2 ಲಕ್ಷ 3 ಲಕ್ಷ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಮ್ಯಾಕಿಸ್ ಐ ಫಾರ್ಮಾ, ಇಟ್ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್. 15ರಿಂದ 20 ಲಕ್ಷ ಒಂದು ಸೆಂಟರ್, ಇನ್ನೂ ಜಾಸ್ತಿ 25-30 ಲಕ್ಷವರೆಗೂ ಮಾಡ್ಬೋದು. ದೊಡ್ಡ ಸಿಟಿ ಅಥವಾ ದೊಡ್ಡ ಫ್ಲ್ಯಾಗ್ಶಿಪ್ ಸ್ಟೋರ್ ಮಾಡಿದ್ರೆ ಅಷ್ಟು ಪೊಟೆನ್ಷಿಯಲ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಮ್ಯಾಕಿಸ್ ಐ ಫಾರ್ಮಾ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಸ್ಟ್ರಕ್ಚರ್ಡ್ ಮಾಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ನಿಮ್ಗಳಿಗೆ, ಅದನ್ನೆಲ್ಲ ವಿ ವಿಲ್ ಶೇರ್ ಯು ಮುಂದಿನ ದಿನಗಳಲ್ಲಿ. ಸೊ ಆಪ್ಟಿಕಲಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ 55-65% ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಮೆಡಿಸಿನ್ನಲ್ಲಿ 18-25% ಬ್ರ್ಯಾಂಡೆಡ್ ಮೆಡಿಸಿನ್ನಲ್ಲಿ ಪ್ರಾಫಿಟ್ಸ್ ಇರುತ್ತೆ. ಡಯಾಗ್ನೋಸ್ಟಿಕಲ್ಲಿ ಅರೌಂಡ್ 40-50%. ಸೊ ವಾಟ್ ಎವರ್ ವಿ ಆರ್ ಗೆಟಿಂಗ್ ದಟ್ ಪ್ರಾಫಿಟ್ ಮಾರ್ಜಿನ್, ವಿ ವಿಲ್ ಆಲ್ಸೋ ಶೇರ್ ಯು ಸಮ್ ಪ್ರಾಫಿಟ್ ಮಾರ್ಜಿನ್, ವೆರಿ ಗುಡ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಅವರ್ ಟಾರ್ಗೆಟ್, ವಾಟ್ ಈಸ್ ಅವರ್ ಮಿಷನ್? ಅವರ್ ವಿಷನ್ ಈಸ್ ಟು ಒಂದು ನಂಬಿಕೆ ಅರ್ಹ ಒಂದು ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡರ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಮ್ಯಾಕಿಸ್ ಐ ಫಾರ್ಮದು. ಸೊ ಆರ್ ಮಿಷನ್, ನಮ್ಗೇನು ಮಿಷನ್ ಇದೆ ಅದು ಬಂದು ಟೆಕ್ನಾಲಜಿ. ಈಗ ನಾ ಹೇಳಿದೆ ಐ ಟೆಸ್ಟಿಂಗ್ ನಾವು ಮನೆಗೆ ತೊಗೊಂಡೋಗ್ತೀವಿ ಅಂತ, ಇಷ್ಟು ದೊಡ್ಡ ಐ ಟೆಸ್ಟಿಂಗ್ ಡಿವೈಸ್ನ ನಾನು ತೊಗೊಂಡೋಗೋಕ್ಕಾಗಲ್ಲ. ಒಂದು ಪೋರ್ಟಬಲ್ ಐ ಟೆಸ್ಟಿಂಗ್ ಡಿವೈಸ್ ಅಂತ ಬರುತ್ತೆ, AI ಎನೇಬಲ್ಡ್ ಐ ಟೆಸ್ಟಿಂಗ್ ಡಿವೈಸು, ಅದನ್ನು ತೊಗೊಂಡೋಗೋಂಥದ್ದು. ಪೋರ್ಟಬಲ್ ಐ ಟೆಸ್ಟಿಂಗ್, ಪೋರ್ಟಬಲ್ ಹೆಲ್ತ್ ಕೇರ್ ಡಿವೈಸಸ್ನ ಪೇಷಂಟ್ ಮನೆಗೆ ಅಥವಾ ಕಸ್ಟಮರ್ ಮನೆಗೆ ತೊಗೊಂಡೋಗೋಂಥ ಈ ಥರ ಟೆಕ್ನಾಲಜಿನೆಲ್ಲ ಯೂಸ್ ಮಾಡಿಕೊಂಡು ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಸರ್ವೀಸಸ್ನ ವಿತ್ ಅಫೋರ್ಡಬಲ್ ಪ್ರೈಸಿಂಗು ಪ್ರತಿಯೊಬ್ಬ ಗ್ರಾಹಕರಿಗೂ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಮ್ಯಾಕಿಸ್ ಐ ಫಾರ್ಮಾದಲ್ಲಿ. ಫಸ್ಟ್ ಇಯರ್, ದಿಸ್ ಇಯರ್ 2026-27 ಫಿನಾನ್ಷಿಯಲ್ ಇಯರಲ್ಲಿ 50 ಸ್ಟೋರ್ ಪೈಲಟ್ ಸ್ಟೋರ್ಸ್ನ ಲಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅನದರ್ 5 years 250, ಅನದರ್ 3 years 250 ಸ್ಟೋರ್ಸ್ ಮಾಡಬೇಕು. ಸೊ ಎಂಡ್ ಆಫ್ 10th ಇಯರ್ ಆ ಟಾರ್ಗೆಟ್ ಇಸ್ ಟು ಸೆಟಪ್ ಅರೌಂಡ್ 1000+ ಸ್ಟೋರ್ಸ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಯಾರ್ಯಾರು ಬರ್ತಾರೆ ಇದರಲ್ಲಿ? ಬೆಸ್ಟ್ ಆಫ್ ದ ಬೆಸ್ಟ್ ಆಫ್ಥಾಲ್ಮಾಲಜಿಸ್ಟ್ ಟೀಮ್ ಇರ್ತಾರೆ, ಆಪ್ಟೋಮೆಟ್ರಿಸ್ಟ್ ಇರ್ತಾರೆ ಐ ಟೆಸ್ಟ್ ಮಾಡೋದಕ್ಕೆ, ಫಾರ್ಮಸಿಸ್ಟ್ ಇರ್ತಾರೆ, ಫಾರ್ಮಾ ಏಡ್ ಇರ್ತಾರೆ. ಸೊ ನಾವು ಯಾವ ಥರ ಒಂದು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಿದ್ದೀವಿ ಈ ಎಲ್ಲ ಪ್ಯಾರಾಮೆಡಿಕಲ್ಸ್ಗೆ ಅಥವಾ ಮೆಡಿಕಲ್ ವರ್ಕರ್ಸ್ಗೆ ಅಂತ ಹೇಳಿದ್ರೆ, ಸೊ ಅವ್ರು ಏನೇ ಎಜುಕೇಷನ್ ಓದಿರಲಿ, ಅವ್ರು ದೇ ಮೇ ಬಿ ಡಿಪ್ಲೊಮೊ ಆಪ್ಟೋಮೆಟ್ರಿ ಅಥವಾ ಡಿಪ್ಲೊಮೊ ಫಾರ್ಮಸಿ ಮಾಡಿರಲಿ, ವಿ ಹ್ಯಾವ್ ಎ ಟ್ರೈನಿಂಗ್ ಪೀರಿಯಡ್ ಆಫ್ 15 days. ಸೊ ಈ 15 ದಿನದಲ್ಲಿ ಎಂಪತಿ, ಒಂದು ಹೆಲ್ತ್ ಕೇರ್ನಲ್ಲಿರೋರಿಗೆ ಸಿಂಪತಿ ಇರಬಾರ್ದು ಅಥವಾ ಕರ್ಟಸಿ ಇರಬಾರ್ದು, ಅವ್ರಿಗೆ ಏನಿರಬೇಕು, ಎಂಪತಿ ಇರಬೇಕು. ನಿಮ್ಮ ನೋವನ್ನು ಅವ್ರ ನೋವಾಗಿ ತಿಳ್ಕೊಂಡು ಆ ರೀತಿ ಅವ್ರು ಸರ್ವಿಸಸ್ ಕೊಡಬೇಕು. ದಿಸ್ ಈಸ್ ವಾಟ್ ವಿ ಆರ್ ಟೀಚಿಂಗ್ ದೆಮ್ ಇನ್ ದಿಸ್ 15 days ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಈ ಎಲ್ಲ ಬರುತ್ತೆ. ಸೊ 500 ಫ್ರಾಂಚೈಸಿ ಇನ್ ಅದರ್ 5 years ಅನ್ನೋದೊಂದು ಟಾರ್ಗೆಟ್ ಇರುತ್ತೆ ನಮ್ಮದು. ಎಸ್, ಸೊ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆಲ್ we will coming up with next segment. So that's all for now. Thanks for giving me opportunity. Thanks for Madhav sir. And also I want to tell this guy Madhav ಅನ್ನೋದು ಅದೊಂದು is not an individual, he is a force. ಅವ್ರಿಗಿರೋಂಥ ಉದ್ದೇಶ ಹೆಲ್ತ್ ಕೇರ್, he want to touch health care, he want to touch supermarket, he want to bring revolution everywhere. So I also I'm also into healthcare industry past 18-20 years. ಸೊ ನನ್ನ ಬಿಸ್ನೆಸ್ ಬಿಟ್ಟು ನನ್ನ ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ದಟ್ ಪರ್ಸನ್ ಕ ಪ್ಯಾಷನ್. ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ಎ ರೆವಲ್ಯೂಷನ್ ಇನ್ ದ ಎವ್ರಿ ಸೆಗ್ಮೆಂಟ್ ಆಫ್ ದ ಇಂಡಸ್ಟ್ರಿ ವಾಟ್ ಎವರ್. ನಾ ಮಾತಾಡ್ತಾ ಇದ್ದರೆ ಆಲ್ರೆಡಿ ನಾ 10 days ಮುಂಚೆ ಬಂದಾಗ ವಿ ಆರ್ ಡಿಸ್ಕಸಿಂಗ್ ಅಬೌಟ್ 12-13 ಕಂಪ್ನೀಸ್. ನಾ 10 days ಆದಮೇಲೆ ಇವಾಗ ಆಲ್ರೆಡಿ 19 ಕಂಪ್ನೀಸ್ ಆರ್ ಆಲ್ರೆಡಿ ಫಾರ್ಮ್ಡ್. ಸೊ 19 ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಈ ಆಲ್ ಅಲೋನ್ ಮ್ಯಾನೇಜಿಂಗ್ ಅಂತಂದರೆ ಏನೂ ಫ್ಲಾಸ್ ಇಲ್ಲ. ಪ್ರವೀಣ್, ನೀವು ಬಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ. ಫಾರ್ಮಸಿ ನೀವು ನನಗೊಂದು ಮಾಡೆಲ್ ಸ್ಟೋರ್ ಮಾಡಿ, ಐ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೋರ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅದಕ್ಕಿಂತ ಇನ್ನೂ 15-20% ಬೆಟರ್ ಆಗಿರಬೇಕು ಕ್ವಾಲಿಟಿ. ಪ್ರೈಸಿಂಗ್ ಬಗ್ಗೆ, ಬಜೆಟ್ ಬಗ್ಗೆ ನೀವು ಯೋಚನೆ ಮಾಡಿ. ಸಿ ದಿಸ್ ಕೈಂಡ್ ಆಫ್ ಸಪೋರ್ಟ್ ಇಫ್ ಯು ಗೆಟ್ ನೋ, ಐ ಆಮ್ ಟ್ರೈಂಗ್ ಟು ಬ್ರಿಂಗ್ US ಬೇಸ್ಡಲ್ಲಿರೋಂಥ ಡಿವೈಸಸ್ಸು ಇದನ್ನೆಲ್ಲ ಇಂಪೋರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. He will do something for India, he will do something for Karnataka, he will do something for Mandya, something he will do for India. This is what our vision. And thanks Madhav for giving opportunity in your organization. Thank you all.
ಸೊ ಏನಾದ್ರು ಕ್ವೆಶನ್ಸ್ ಇದ್ದರೆ ಹೌ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಅಂಡ್ ಆಲ್ ಹ್ಯಾಪಿ ಟು ಆನ್ಸರ್. ಪ್ಲೀಸ್ ಹ್ಯಾಂಡ್ ಓವರ್ ಸಮ್ಮನ್ ಮೈಕ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್. ಸರ್, ಇದು ಅಫೋರ್ಡಬಲ್ ಪ್ರೈಸಲ್ಲಿ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಜನಕ್ಕೆ ಅಂತ ನನ್ನ ಪ್ರಕಾರ. ಖಂಡಿತವಾಗ್ಲೂ. ಇವಾಗ ನಾವು ಮ್ಯಾಕೀಸ್ ಐಫಾರ್ಮಾದಲ್ಲಿ ಏನು ಈ ಬೈ ಒನ್ ಗೆಟ್ ಒನ್ ಅನ್ನೋದು ಟ್ರೆಂಡ್ ನಡೀತಾ ಇದೆ, ವಿ ಆರ್ ಕಂಟಿನ್ಯೂಯಿಂಗ್ ದಟ್ ಟ್ರೆಂಡ್. ಆ ಟ್ರೆಂಡ್ ಜೊತೆಯಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು 19 ವರ್ಟಿಕಲ್ ಆಫ್ ಬಿಸ್ನೆಸ್ಸಲ್ಲಿ ನಾವು ಬರ್ತಾ ಇದೆ. ಐ ಥಿಂಕ್ ಮಾಧವ್ ವಿಲ್ ಫೀಲ್ ಬ್ಯಾಡ್ ಇಫ್ ಐ ಡಿಸ್ಕ್ಲೋಸ್ ಎವ್ರಿಥಿಂಗ್ ಹಿಯರ್ ಓನ್ಲಿ. ಪಿನ್ನಿಂದ ಹಿಡಿದು ಏರೋಪ್ಲೇನ್ವರೆಗೂ ನಾವು ಎವ್ರಿ ಇಂಡಸ್ಟ್ರಿನಲ್ಲಿ ಬರ್ತಾ ಇದ್ದೀವಿ. ನೀವು ಮೆಡಿಸಿನ್ ತೊಗೊಂಡ್ರೇನು ಒಂದು ಪಾಯಿಂಟ್ಸ್ ಬರುತ್ತೆ, ಆ ಪಾಯಿಂಟ್ಸ್ನ ನೀವು ಬೇರೆ ವರ್ಟಿಕಲ್ ಆಫ್ ಬಿಸ್ನೆಸ್ನಲ್ಲಿ ಯೂಸ್ ಮಾಡ್ಕೋಬೋದು. ಏನು ಮಾರ್ಕೆಟ್ನಲ್ಲಿ ಅವೈಲಬಲ್ ಇರೋಂಥ ಡಿಸ್ಕೌಂಟ್ಸು ಸಿಗುತ್ತೆ ನಿಮಗೆ. ಚೈನ್ ಆಫ್ ನಮ್ಮ ನೆಟ್ವರ್ಕ್ ಏನಿರುತ್ತೆ ಅಲ್ಲಿನೂ ಕೂಡ ನಿಮಗೆ ಬೆಸ್ಟ್ ಇನ್ ಪ್ರೈಸಿಂಗ್ ಸಿಗುತ್ತೆ. 1000 ರೂಪಾಯಿಂದ ಕನ್ನಡಕ ಸ್ಟಾರ್ಟ್ ಆಗುತ್ತೆ ಟಿಲ್ 2.5-3 ಲಕ್ಷವರೆಗೂ ಗೋಲ್ಡ್ ಫ್ರೇಮ್ಸ್ ಕೂಡ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಬಿಕಾಸ್ ಕಂಪ್ನಿಗೆ ನಾವು ರೆವಿನ್ಯೂನು ಕೂಡ ಜನ್ರೇಟ್ ಮಾಡಬೇಕಲ್ವ. ನಾವೇನು ಈ ವಿಲೇಜ್ ತಾಲೂಕ್ ಲೆವೆಲಲ್ಲಿ ಹೋಗ್ತೀವಿ, ಈ 500 ರೂಪಾಯಿಂದ ಕನ್ನಡಕನೂ ಸಿಗುತ್ತೆ, ಬ್ಲೂ ಪ್ರೊಟೆಕ್ಷನ್ ಗ್ಲಾಸಸ್ ಎಲ್ಲನೂ ಆ ರೀತಿ ಇರುತ್ತೆ ನಮ್ಮ ಪ್ರೈಸಿಂಗ್ ಎಲ್ಲನೂ. ಈ ಡಯಾಗ್ನೋಸ್ಟಿಕ್ಕಲ್ಲಿ ಏನು ಈ ಮಾರ್ಕೆಟ್ ಪ್ರೈಸಲ್ಲಿ ಸಪೋಸ್ ಒಂದು 300 ರೂಪೀಸ್ ಏನೋ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದು ನಮ್ಮ ಮ್ಯಾಕೀಸಲ್ಲಿ 150 ರೂಪಾಯಿಗೆ ಸಿಗುತ್ತೆ. ಆಲ್ಮೋಸ್ಟ್ 50% ರಿಡಕ್ಷನ್ ಇನ್ ದ ಪ್ರೈಸಿಂಗ್ ಬಿಕಾಸ್ ಆಫ್ ವಾಲ್ಯೂಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ವಿ ಆರ್ ಪ್ಲೇಯಿಂಗ್ ಎ ವಾಲ್ಯೂಮ್ ಗೇಮ್. ನಮ್ಗೆ ಎಷ್ಟು ವಾಲ್ಯೂಮ್ ಬರುತ್ತೆ, ಎಷ್ಟು ನಂಬರ್ ಆಫ್ ಸ್ಟೋರ್ಸ್ ಇರುತ್ತೆ, ನಮ್ಮದು ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಯಿತು ಅಂದರೆ ದಟ್ ಬೆನಿಫಿಟ್ ನಾವು ಕಸ್ಟಮರ್ಗೆ ಡೈರೆಕ್ಟಾಗಿ ಕೊಡ್ಬೋದು. ಡೆಫಿನೆಟ್ಲಿ ಅಫೋರ್ಡಬಲ್ ಪ್ರೈಸಿಂಗ್ ಇರುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದು ಹೇಳಿ ನಿಮಗೆ ಇನ್ನೊಂದು ಅಂದರೆ ನನ್ನ ಒಂದು ಸಜೆಷನ್ನು, ಹೆಲ್ತ್ ಇನ್ಶೂರೆನ್ಸ್ ಕಡೆ ಗಮನ ಹರಿಸಿದ್ರೆ ಸ್ವಲ್ಪ ಜನಗಳಿಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ನನಗೊಂದು. ಖಂಡಿತವಾಗಿ ಯಾರ್ಯಾರು ನಮ್ಮ ಕಸ್ಟಮರ್ಸ್ ಇರ್ತಾರೆ, ಲಾಯಲ್ ಕಸ್ಟಮರ್ಸ್, ಆಲ್ರೆಡಿ ರಿಜಿಸ್ಟರ್ಡ್ ಕಸ್ಟಮರ್ ಇರ್ತಾರೆ, ನಮ್ಮದೇ ಆದಂಥ ಒಂದು ರಿಜಿಸ್ಟರ್ಡ್ IRDA ರಿಜಿಸ್ಟರ್ಡ್ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗೂ ಇದೆ. ಅದು ನಮ್ಮ ನೆಟ್ವರ್ಕಲ್ಲಿ ಇರೋರಿಗೆ ಖಂಡಿತವಾಗಿ ಆ ಬೆನಿಫಿಟ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಫೈನ್. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಕ್ವೆಶನ್ಸ್ ನಾವು ಆ ಡಿಸೈನ್ ಮಾಡಿದ್ಮೇಲೆ ನಿಮಗೆ ಪ್ರಾಬಲಿ ಕ್ವೆಶನ್ಸ್ ಬರ್ಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಮಾಧವ್.